ಯಾರು? ರಾಮಯ್ಯ ಅಲ್ಲ, ಯಾರು ಅದು ನಿಮ್ಮ ರೋಡ್ ಮಾಡಿದ್ದೆ ಯಾರು? ರಾತ್ರಿ ಮಾಡಿದ್ದಾರೆ ಸರ್ ನಾವು. ರೋಡ್ ಮಾಡಿದ್ದೆ ಯಾರು? ರಾಮಯ್ಯ ಲೇಔಟ್ನವರು ಲೇಔಟ್ ಅವರು. ತಹಸೀಲ್ದಾರ್ ಏನ್ ಮಾಡಿದ್ರು? ಪ್ರೈವೇಟ್ ಅವರು. ತಹಸೀಲ್ದಾರ್ ಅಲ್ತೆಗೆ ನಾವು ಅರ್ಜಿ ಕೊಟ್ಟಿದ್ದೆ, ಈ ಥರ ಮಾಡಿದ್ದಾರೆ ಅಂತ ಅವರು ಇದು ಮಾಡಿದ್ದಾರೆ. ನಮಗೆ ನ್ಯಾಯ ದೊರಕಿಸ್ಕೊಟ್ಟಿಲ್ಲ. ತಹಸೀಲ್ದಾರ್ ಏನ್ ಮಾಡ್ತಾರೆ ಇಲ್ಲಿ? ಅಪ್ಪ, ನಿಮ್ಮ ಜಮೀನಲ್ಲಿ ಯಾವನೋ ರಾತ್ರಿ ರೋಡ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಯು ಶುಡ್ ಗೋ ಟು ದಿ ಕೋರ್ಟ್. ಪ್ರೈವೇಟ್ ಅವ್ರಿಗೇನು ಸಂಬಂಧ? ತಹಸೀಲ್ದಾರ್ಗೆ ಪ್ರೈವೇಟ್ ಲೇಔಟು. ಪ್ರೈವೇಟ್ ಬೇರೆ ಮಾಡಿದ್ದಾರೆ. ಯಾವುದೋ ಲೇಔಟು ನಿನ್ನ ಜಾಗದಲ್ಲಿ ರೋಡ್ ಮಾಡ್ಕೊಂಡು ಹೋಗಿದ್ದಾನೆ ಅವನು. ನೀವು ಕೋರ್ಟ್ಗೆ ಹೋಗ್ಬೇಕು. ನನ್ನ ಜಾಗ ಅವನೇ ರೋಡ್ ಮಾಡೋಕ್ಕೆ ಅಂತ. ನೀವು ಯಾಕೆ ಕೋರ್ಟ್ಗೆ ಹೋಗಿಲ್ಲ ಯಜಮಾನ್ರೆ? ಇಲ್ಲ ಸ್ವಾಮಿ, ಇಲ್ಲಿ ನೋಡಿ, ಹೈಕೋರ್ಟ್ ಆರ್ಡರ್ ಇದೆ ನೋಡಿ. ಏನಂತ? ಭೂ ಕಂದಾಯ ಕಾಯ್ದೆ 1964 ಸೆಕ್ಷನ್ ಫೋಟೋ ಪ್ರಕಾರ ಸರ್ವೆ ನಂಬರ್ ಹೆಸರ ಜೋಡಿ ಸರ್ವೆ ಅಥವಾ ಸರಳ ವಿಭಾಗ ಅಥವಾ ನಿಮ್ ಕೋರ್ಟ್, ನಿಮ್ಗೆ ಕೋರ್ಟ್ ಅದೇನೋ ಇಡ್ರಿ. ತಹಸೀಲ್ದಾರ್ ಭೂ ದಾಖಲೆಗೆ ಸರಿಯಾಗಿ ಪರಿಶೀಲಿಸಿ ನಿರ್ದೇಶಿತ ಅಂತ ಅಧಿಕಾರ ಅವರಿಗೆ ಏನು ನ್ಯಾಯ ಹೇಳಿದೆ. ಏನು ಕೋದಪ್ಪ ತಗಪ್ಪ ಅಲ್ಲ ಆಡ್ರಿ, ಏನೋ ಓದ್ತಾನೆ ಸುಮ್ಮನೆ ಕೆಲಸ. ಅದೇ ಪ್ರೈವೇಟ್ ಅವ್ರು ಮಾಡಿ ಅರ್ಧ ಕೊಟ್ಬಿಟ್ಟು ಹೋಗ ಕಡೆ. ಪ್ರೈವೇಟ್ ಅವ್ರು ಮಾಡ್ತಿದ್ದಾರೆ. ಇದು ನೀನು ಪೇಪರ್ ಕಟ್ಟಿಂಗು ಇದೇ ಕೊಟ್ಟಿದ್ದೀನಿ. ತಹಸೀಲ್ದಾರ್ ಸಮೀಕ್ಷೆ ನಡೆಸುವ ಹಕ್ಕಿದೆ ಹೈಕೋರ್ಟು. ಸಮೀಕ್ಷೆ ನಡೆಸ್ಬೋದು ಅಷ್ಟೇ, ನೋಡ್ಬೋದು ಅಷ್ಟೇ ಅವರು. ನಿನ್ನ ಜಾಗ ಯಾವನೋ ಬೇರೆ ರೋಡ್ ಮಾಡಿದ್ರೆ ಅವ್ರು ಯಾರು ಕೇಳಕ್ಕೆ? ನೀನು ಕೋರ್ಟ್ಗೆ ಹೋಗು. ಕೋರ್ಟ್ಗೆ ಹೋಗ್ಬೇಕು ನೀನು. ನನ್ನ ಜಾಗದಲ್ಲಿ ಯಾವನೋ ಪ್ರೈವೇಟ್ ಬಂದಿದ್ದಾನೆ ಅಂತ. ಒಂದು ನಿಮಿಷ, ಇವಾಗ ನೀವು ಇರೋ ಹೊಸ ಮನೆಗೆ ಯಾರ ಬಂದು ಸೇರ್ಕೊಂಡ್ಬಿಟ್ರೆ ತಹಸೀಲ್ದಾರ್ ಏನು ಮಾಡೋಕ್ಕಾಗುತ್ತೆ? ಏನು ದಾಖಲೆ ಇಲ್ಲ. ಹೌದ್ರಿ, ಕೋರ್ಟ್ಗೆ ಹೋಗ್ಬೇಕು. ನಾನು ಓನರು, ಇವ್ನು ಯಾವ ಸಂಬಂಧ ಎಲ್ಲ ಬಂದಿದ್ದಾನೆ ಅಂತ. ಮುಕ್ಕಾಲು ಗಂಟೆ ಮಾತ್ರ ಅಂತ ಕೊಟ್ಟಿದ್ದಾರೆ ಸ್ವಾಮಿ ಇವರು, ಸರ್ವೇಯರು. ಮುಕ್ಕಾಲು ಗಂಟೆ ಮಾತ್ರ ಅಂತ ಕೊಟ್ಟಿದ್ದಾರೆ. ನಿಮ್ಮ ಜಮೀನಲ್ಲಿ ಪ್ರೈವೇಟ್ ಮಾಡಿದ್ರೆ 1 ಇಂಚು ಕೊಡಂಗಿಲ್ಲ. ನೀವು ಕೋರ್ಟ್ಗೆ ಹೋಗ್ಬೇಕು, ಸೂಟ್ ಹಾಕ್ಬೇಕ್ರಿ. ನನ್ನ ಜಾಗದಲ್ಲಿ ರೋಡ್ ಮಾಡಿದ ನಾವು ತಪ್ಪು ಅಂತ CC ಕೇಸ್ ಬುಕ್ ಆಗಿದೆ ಸ್ವಾಮಿ. ಕ್ರಿಮಿನಲ್ ಕೇಸ್ ಬುಕ್ ಆಗಿದೆ. ಸಿವಿಲ್ ಕೋರ್ಟ್ಗೆ ಹೋಗು, ಅದು ತೆಗೀರಿ ಜಾಗ ಅಂತ. ಅಳತೆ ಮಾಡಿದಾರ? ಅಳತೆ ಮಾಡಿದ್ವಿ ಸ್ವಾಮಿ. ಯಾರು? ಹೇಳಿ. ಅವ್ರು ಅರ್ಜಿ ಕೊಡ್ತಾರೆ ಸರ್. ಅರ್ಜಿ ಕೊಟ್ಟಾಗ ಇದೇನಾದ್ರು ನಕಾಶೆ ರಸ್ತೆ ಇದೆಯೋ ಅಂತ ವೆರಿಫೈ ಮಾಡೋಕ್ಕೋಸ್ಕರ ಅಳತೆ ಮಾಡಿದ್ವಿ ಸರ್. ಅಳತೆ ಮಾಡಿದಾಗ ಪ್ರೈವೇಟ್ ಲ್ಯಾಂಡೇ ಇದೆ. ಪ್ರೈವೇಟ್ ಲ್ಯಾಂಡಲ್ಲಿ ಅವರೇ ರೋಡ್ ಮಾಡ್ಕೊಂಡಿದ್ದಾರೆ ಸರ್. ಹಂಗಾಗಿ ಅಳತೆ ಮಾಡಿದಾಗ ನಕಾಶೆ ಇಲ್ಲ. ಅದು ಇಲ್ಲ ಸರ್. ಅದು ಸಾಕು. ನಕಾಶೆ ಜಾಗ ಇಲ್ಲ ಅಂತ ಪ್ರೈವೇಟ್ ಕೇಸ್ ಹಾಕೋ ಮೇಲೆ. ನಕಾಶೆ ದಾರಿ ಇಲ್ಲ ಸರ್. ನಕಾಶೆ ಈಗ ನೀವು ರಿಪೋರ್ಟ್ ಕರೆಕ್ಟಾಗಿ ಕೊಟ್ಟಿದ್ದೀರಾ ಅವ್ರಿಗೆ? ಅವ್ರು ಕೊಟ್ಟಿರೋ ರಿಪೋರ್ಟ್ ಸರಿ ಇದೆಯಾ? ಇಲ್ಲ ಸರ್ ಸ್ವಾಮಿ, ರಿಪೋರ್ಟ್ ಸರಿ ಇಲ್ಲ. ಅಲ್ಲ ರೀ, ಅವ್ರು ಕೊಟ್ಟಿರೋ ಅಳತೆ ರಿಪೋರ್ಟ್ ಸರಿ ಇದೆಯಾ? ಸರಿ ಇಲ್ಲ ಸರ್ ರಿಪೋರ್ಟ್. ರಸ್ತೆ ಇಲ್ಲ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ನೋಡಿ ಸ್ವಾಮಿ, ಆ ರಿಪೋರ್ಟ್ ಮೇಲೆ ಸಿವಿಲ್ ಕೋರ್ಟ್ ಹೋಗ್ಬೇಕು ಅವರು. ಸಿವಿಲ್ ಕೋರ್ಟ್ ಅವ್ರಿಗೆ ಯಜಮಾನ್ರೆ ಅವ್ರು ಹೇಳ್ತಾರೆ ಯಾವುದೋ ನಕಾಶೆ ದಾರಿ ಇಲ್ಲ, ಇದು ಪ್ರೈವೇಟ್ ಜಾಗ, ಅವ್ರು ರೋಡ್ ಮಾಡ್ಕೊಂಡು ಹೋಗಿರೋದು ಅಂತ. ನೀವು ಸಿವಿಲ್ ಕೋರ್ಟ್ಗೆ ಹೋಗ್ಬೇಕು ಅವ್ರ ಮೇಲೆ, ಪ್ರೈವೇಟ್ ಅವ್ರ ಮೇಲೆ. ಫೋಟೋ ಅಳತೆ ಮಾಡಿರೋದಿಲ್ವೇನ್ರಿ? ಎಡಿ ಎಲ್ಲಾರು ಸರ್ವೇಯರು? ಇದೆಲ್ಲ ಪ್ರೈವೇಟ್ ರೋಡ್ ಏನ್ರಿ? ಅಳತೆ ಮಾಡ್ತೀವಿ. ಕಾಂಕ್ರೀಟ್ ರೋಡ್ ಮಾಡ್ಕೊಂಡಿರೋದು ಇದು ಪ್ರೈವೇಟ್ ರೋಡಾ? ಇಡುವಳಿ ಜಾಗದಲ್ಲಿ ನೀವು ಕೋರ್ಟ್ಗೆ ಹೋಗ್ಬೇಕು. ಹೆಂಗೆ ಅವಕಾಶ ಕೊಟ್ರಿ ನೀವು? ಯಾರು ಮಾಡಿದ ರೋಡ್ ಇದು? ಕೊಟ್ಟಿದಾರ ನಮ್ಮ ತಹಸೀಲ್ದಾರ್. ಜಮೀನು ಇಡುವಳಿ ಜಮೀನು ಆಗಿದ್ದು ಸರ್ಕಾರಿ. ರೋಡ್ ಯಾರು ಮಾಡಿದ್ದು? ನೀವು ಕೇಸ್ ಹಾಕ್ಬೇಕು ಅವ್ರ ಮೇಲೆ. ಸರ್ವೆ ರಿಪೋರ್ಟ್ ಸ್ಟಾಪ್ ಮಾಡಿ ಅಡ್ಡ ಹಾಕಿ ನೀವು ನಿಮ್ಮ ಜಾಗಕ್ಕೆ, ರೋಡ್ ಇಲ್ಲದೆ ಇದ್ರೆ. ನಿಮ್ಗೆ ಅರ್ಥ ಆಗ್ತಾ ಇಲ್ಲ, ಏನು ಮಾಡ್ಬೇಕು ಅರ್ಥ ಆಗ್ತಾ ಇಲ್ಲ. ಇದೇನಾ? ಇಲ್ಲಿದೆ ಇಲ್ಲ, ಹೋಗಿದ್ದಿಲ್ಲ ಇದ್ರ ಮೇಲೆ ರೋಡ್ ಹೋಗಿದ್ದಿಲ್ಲ. 104 2A3 ತೋರಿಸಿದ್ದಾರೆ. ಇಲ್ಲಿದೆಯಲ್ಲ ಮೇಲೆ ಗುರುತಿಸಿದ 3/4 ಗುಂಟೆ ಕಾಂಕ್ರೀಟ್ ರಸ್ತೆ ನಿರ್ಮಾಣ. 3/4 ಗುಂಟೆ ಜಾಗದಲ್ಲಿ ಕಾಂಕ್ರೀಟ್ ರಸ್ತೆ ನಿರ್ಮಾಣವಾಗಿರುತ್ತದೆ. ಇದು 3/4 ಗುಂಟೆ ನಿಮ್ಮ ಜಾಗದಲ್ಲಿ ಹೋಗಿದೆ. ಕೋರ್ಟ್ಗೆ ಹೋಗಿ ನನ್ನ ಜಾಗ ಕೋರ್ಟಲ್ಲಿ ಕೇಸ್ ಹಾಕಿ ಅಲ್ಲಿಂದ ಕಮಿಷನರ್ ಅಪಾಯಿಂಟ್ಮೆಂಟ್ ಮಾಡಿಸ್ಕೊಳ್ರಿ. ಅವಾಗ ಅಳತೆ ಮಾಡಿಸಿ ಕೋರ್ಟಿಂದ ತೆರವು ಮಾಡೋಕ್ಕೆ ಆದೇಶ ತಗೊಳ್ರಿ.
ನಿಮ್ಮ ಜಾಗದಲ್ಲಿ ಪ್ರೈವೇಟ್ ರೋಡ್ ಮಾಡೋಕ್ಕೆ ಅವಕಾಶ ಇಲ್ಲ. ಮಾಡಿದರೆ ಕೋರ್ಟ್ಗೆ ಹೋಗಿ ನೀವು ನನ್ನ ಜಾಗದಲ್ಲಿ ಮಾಡಿದ ಸ್ವಾಮಿ ನೀವು ಕೋರ್ಟ್ ಕಮಿಷನರ್ ಅಪಾಯಿಂಟ್ ಮಾಡಿ ಅಂತೇಳಿ ಮಾಡಿ ನಿಮ್ಮ ಜಾಗದಲ್ಲಿ ರೋಡ್ ಆಗಿದೆ ಅಂದರೆ ನಿಮಗೆ ಕಾಂಪನ್ಸೇಷನ್ ಕೊಡಬೇಕು ಅವನು, ಇಲ್ಲ ಬಿಟ್ಟು ಹೋಗ್ಬೇಕು, ಎರಡರಲ್ಲೊಂದು ಆಗಬೇಕು ಅಷ್ಟೇ. ನಮ್ಮ ಹೈಕೋರ್ಟ್ ಡೈರೆಕ್ಟ್ ತಹಸೀಲ್ದಾರ್ ಬಿಟ್ಕೊಡ್ಬೇಕು ಅಂತ. ಪ್ರೈವೇಟ್ ಲ್ಯಾಂಡ್ಗಿಲ್ಲ ರೀ, ನೀವು ಸುಮ್ಮನೆ ಪೇಪರ್ ಕಟ್ಟಿಂಗ್ ನೋಡೋಕ್ಕಾಗಲ್ಲ. ನೀವು ಹೋಗಿ ಹಂಗೆ ಕೋರ್ಟ್ಗೆ ಹೋಗಿ, ನೀವು ತಹಸೀಲ್ದಾರ್ ಪಾರ್ಟಿ ಮಾಡಿ ಕೋರ್ಟ್ಗೆ ಹೋಗಿ, ಯಾವುದು ಪೇಪರ್ ಕಟ್ಟಿಂಗ್ ಇಟ್ಕೊಂಡವನೆ ನಾಳೆ ಕೊಡ್ಬೇಕು ಸ್ವಾಮಿ ನಿಮಗೆ. ನಾಳೆ ಕೊಡಬೇಕಾಗುತ್ತೆ ಸರ್. ಏನೋ ನಾಳೆ ಕೊಡ್ತಾರಂತೆ. ಏನು ನಾಳೆ ಕೊಡ್ತೀರಿ ಸರ್ ಅದು ಅಲ್ಲ ಸರ್, ಅದು ಸಬ್ಮಿಷನ್ ಸರ್. ಪುಟ್ಟ ಶಂಕರ ಇದು ಸರ್ ಇವರು ಸರ್ವೆ ನಂಬರ್ ಪಕ್ಕ ಗ್ರಾಮ ಕಣ ಹೇಳೋದು ಸರ್ ಅದು. ಹಾಗಾಗಿ ಪಿ ಡಿ ಅವರು ಪಕ್ಕದಲ್ಲಿ ನಮ್ಮ ಲ್ಯಾಂಡಲ್ಲಿ ಬರಲ್ಲ, ಗ್ರಾಮ ಕಣ ಅಂತ ಅವ್ರು ಹೇಳ್ತಾರೆ ಸರ್. ತಪ್ಪು. ಪ್ರೈವೇಟ್ ಡಿಸ್ಪ್ಯೂಟು ನೀವು ಏನು ಬೇಕು ಮಾಡ್ಕೊಂಡು ಹೇಳ್ಬೇಕು. ನೀವೇನು ಮಾಡ್ತೀರಾ? ಏನು ಮಾಡಿ ಸರ್, ಅರ್ಜಿ ಕೊಡ್ಬೇಕು ಅವ್ರು ಅಂದ್ರೆ ನೀವೇನಾದ್ರು ಗ್ರಾಮ ಪಂಚಾಯತಿಯವರು ಏನಾದ್ರು ರೋಡ್ ಮಾಡಿದ್ರೆ ನೀವು ಕೊಡ್ಬೇಕು ಅವ್ನು ದುಡ್ಡು. ನೀವು ಮಾಡಿಲ್ವಲ್ಲ, ಪ್ರೈವೇಟ್ ಅವ್ರು ಮಾಡ್ಕೊಂಡೋಗಿರೋದು. ದೆನ್ DC ಅವರು ಡೈರೆಕ್ಷನ್ ಕೊಟ್ಟಿದ್ದಾರೆ. ಅಲ್ಲ ಸರ್, ರಸ್ತೆ ಮಾಡೋಕ್ಕೆ ತಹಸೀಲ್ದಾರಿಂದ ಡಿಸಿಯಿಂದ ಇಲ್ಲಿ ಪರ್ಮಿಷನ್ ನಿಯಮಾನುಸಾರ ಕ್ರಮ ಮಾಡ್ಬಿಡ್ತಾರೆ ಸ್ವಾಮಿ. ವಾಟ್ ದಿ ಆಕ್ಷನ್ ಟೇಕನ್ ಬೈ ಯು? DC ಅವರು 23/10/2024 ಡೈರೆಕ್ಷನ್ ಕೊಟ್ಟಿದ್ದಾರೆ ನಿಮಗೆ. ಸರ್ ಅಳತೆಗೆ ಹಾಕ್ಸಿ ಚೆಕ್ ಮಾಡಿಸಿ ವೆರಿಫೈ ಮಾಡಿಸಿ ನಾವು ಅವ್ರಿಗೆ ಇಂಟ್ರೆಸ್ಟ್. ತಹಸೀಲ್ದಾರ್ ಪ್ರೆಸೆಂಟ್ 6 times to verify and submit action taken report. All right, 1 month. ನೀವು ಅಲ್ಟಿಮೇಟ್ ಸಿವಿಲ್ ಕೋರ್ಟ್ಗೆ ಹೋಗ್ಬೇಕ್ರಿ. ತಹಸೀಲ್ದಾರ್ ನಿಮ್ಮ ಜಮೀನು ಬಿಲ್ಸೋಕ್ಕಾಗಲ್ಲ. ನೀವು ಹೆಂಗಿದೆ ಅಂದರೆ, ನೀವು ರಾತ್ರಿ ಮಲಗಿರ್ತೀರಿ, ರಾತ್ರಿ ಯಾರೋ ಕಳ್ಳರು ನಿಮ್ಮ ಮನೆಗೆ ನುಗ್ಗಿಬಿಡ್ತೀವಿ, ಎತ್ಕೊಂಡು ಹೋಗ್ಬಿಡ್ತೀವಲ್ಲ, ತಹಸೀಲ್ದಾರ್ ತಂದ್ಕೊಡಿ ನಮಗೆ ಅನ್ನೋಕ್ಕಾಗುತ್ತಾ? ಭೀಮಯ್ಯ ತಹಸೀಲ್ದಾರ್ ಗೊತ್ತಿಲ್ಲ, ಬಾಯ್ ಮಾಡ್ಕೊಂತಾರೆ.